ಇನ್ನು ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಅಂದರೆ ಪ್ರಥಮ ಆರೋಪಿಯ ರೀತಿಯಲ್ಲಿ. ಇನ್ನು ಅನುಕುಮಾರ್ರಿಂದಲೂ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಅಂತ ಇದೆ. 22ರಂದು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡಗೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿದೆ. ಈಗಾಗಲೇ ಪ್ರಕರಣದ ಮತ್ತೊಬ್ಬ ಆರೋಪಿ ಅನುಕುಮಾರ್ರಿಂದ ಕೂಡ ಜಾಮೀನಿಗೆ ಅರ್ಜಿ. ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಭಾಳ ದೊಡ್ಡ ವಕೀಲರು ವಾದ ಮಾಡ್ತಾರೆ. ಇದೇ 22ರಂದು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ. ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನೆನಪಾಗತ್ತೆ. ಯಾಕೆ ಈ ದೇಶದಲ್ಲಿ ಇಲ್ವಾ ನೀವು? ದೇಶಪಾಂಡೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಂದರೆ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೂಡ ರಾಜ್ಯ ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ತೀವ್ರ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಿರಿಯ ಮುಖಂಡರಾದ ಆರ್ ವಿ ದೇಶಪಾಂಡೆಯವರು ಆ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕೇಳೋಣ. ಸರ್, ಈಗ ಐವನ್ ಡಿಸೋಜ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು ಭಾಳ ಅಂದರೆ ಬಾಂಗ್ಲಾ ಮಾದರಿಯಲ್ಲಿ ತಾವು ರಾಜಭವನದ ಮೇಲೆ ದಾಳಿ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥ. ಸರ್, ಏನು ಹೇಳ್ತೀರಿ ಸರ್? ನನ್ನ ದೃಷ್ಟಿಯಿಂದ ಐವಾನ್ ಡಿಸೋ ನನ್ನ ಹಳ್ಳಿ ಸ್ನೇಹಿತರು, ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಮಾತುಗಾರರು, ಒಳ್ಳೆ ಸಜ್ಜನ ವ್ಯಕ್ತಿ. ಅವ್ರು ಹಿಂಗೆ ಮಾತಾಡಿದ್ದು ನಾನು ನಂಬಲಿಕ್ಕೆ ಆಗೋದಿಲ್ಲ. ಅದ್ರ ಮಾತಾಡಿದರೆ ತಪ್ಪು. ಬಾಂಗ್ಲಕ್ಕೆ ಏನು ಸಂಬಂಧ ಇದೆ ಈ ವಿಷಯಕ್ಕೆ? ಏನು ಮಾತಾಡಬೇಕಂದ್ರೆ ಏನು ಪ್ರಸ್ತುತ ಅದೇ ಅದು ಮಾತಾಡಬೇಕು. ಬೇರೆ ರಾಷ್ಟ್ರದ ಹೆಸರು ಯಾಕೆ ತೊಗೊಳ್ಬೇಕು? ಇದು ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅದು ಯಾರು ಏನು ಗಲಾಟೆ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರ, ಅವ್ರಿಗೂ ನಾನು ಮನವಿ ಮಾಡ್ತೇನೆ, ಇದನ್ನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ಸಾಮಾನ್ಯ ಜನರ ತೊಂದರೆ ಆಗ್ತದೆ. ಸ್ವಲ್ಪ ಸಹಕರಿಸಿ ಶಾಂತತೆಯಿಂದ ಹೋಗ್ಬೇಕಂತ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ. ಅಂದರೆ ಹೇಳಿಕೆ ವಾಪಸ್ ತೊಗೊಳ್ಬೇಕು. ಅವ್ರ ಹೇಳಿಕೆ ಬಗ್ಗೆ ಅವರೇ ಪೂರ್ವ ವಿಚಾರ ಮಾಡಬೇಕು. ಅವ್ರು ಭಾಳ ವಿದ್ವಾನ್ ಅದಾರ, ಒಳ್ಳೆಯವ್ರು ಅದಾರ, ಒಳ್ಳೆ ಮಾತುಗಾರರು. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಅದು ತಪ್ಪು. ನನ್ನ ದೃಷ್ಟಿಯಿಂದ ಸರಿಯಲ್ಲ. ಅವ್ರ ದೃಷ್ಟಿಯಿಂದ ಸರಿ ಇಲ್ಲ ಆದರೆ ಆ ಮಾತಿನಲ್ಲಿ ಸುಧಾರಣೆ ಮಾಡಿ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅವರು ಕೊಡಬೇಕು. ಇವಿಷ್ಟು ಆರ್ ವಿ ದೇಶಪಾಂಡೆ ಅವರು ಹೇಳೋದು ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಪ್ರತಿಭಟನೆ ಮಾಡೋದಕ್ಕೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಎಲ್ಲ ಹಕ್ಕಿದೆ. ಆದರೆ ಬಸ್ಸಿಗೆ ಕಲೆಸೆಯೋದು ಯಾವತ್ತೂ ಸಲ್ಲದು. ಆದರೆ ಈಗಲಾದ್ರೂ ನಿಲ್ಲಿಸ್ಬೇಕು ನಾವು ಅದನ್ನು. ಆಮೇಲೆ ಆ ರೋಡ್ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚೋದಿದೆಯಲ್ಲ, ಅದು ಅಷ್ಟೇ. ಆ ಟೈರ್ ರೋಡನ್ನು ಎಷ್ಟು ಹಾಳು ಮಾಡಿಬಿಡುತ್ತೆ ಅಂತಂದರೆ, ನೀವು ಬೇಕಿದ್ರೆ ಒಂದು ದೊಡ್ಡ ಮರದ ದಿಮ್ಮಿ ತಂದು ರೋಡನ್ನು ಬ್ಲಾಕ್ ಮಾಡಿ, ನೋ ಪ್ರಾಬ್ಲಮ್, ತೆಗಿಬೋದು. ಕಲ್ಲಡ್ಡ ಇಡಿ, ತೆಗಿಬೋದು. ಆಮೇಲೆ ಮಲ್ಕೊಂಡು ಹೊರಲಾಡ್ಕೊಂಡು ಏನು ಬೇಕಿದ್ರು ಪ್ರತಿಭಟನೆ ಮಾಡಿ, ನೋ ಪ್ರಾಬ್ಲಮ್. ಆಮರಣ ಅಂತ ಉಪವಾಸ ಮಾಡಿ, ನೋ ಪ್ರಾಬ್ಲಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಇವತ್ತು ಕರ್ನಾಟಕದಲ್ಲಿ ರಣಕಾಳೆ ಮೊಳಗಿಸಿದೆ, ಪ್ರತಿಭಟನೆ ಮಾಡಿದೆ. ಆದರೆ CM ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದಂಥ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದೆ. ಆದರೆ ಕೈ ಪಾಳೆಯದ ಆಕ್ರೋಶದ ಜ್ವಾಲೆಯಲ್ಲಿ ಸಾಲು ದುರಂತಗಳು ಕೂಡ ನಡೆದು ಹೋಗಿದೆ. ಬೆಂಕಿ ಕಾರಣದಿಂದಾಗಿ ಆಗಿರುವಂಥ ದುರಂತಗಳಿದೆಲ್ಲ. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ. ಸುದ್ದಿಗೋಷ್ಠಿ ನಡೆಸುವಾಗಲೇ ಹೃದಯಾಘಾತ. ನೋಡುತ್ತಲೇ ಹಾರಿ ಹೋಯಿತು ಪ್ರಾಣ ಪಕ್ಷಿ. ಹೃದಯಾಘಾತದ ಲೈವ್ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಎದೆ ನಡುಗುತ್ತೆ. ಬೆಂಗಳೂರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ ರಾಜ್ಯಪಾಲರ ವಿರುದ್ಧ ಸುದ್ದಿಗೋಷ್ಠಿ ನಡೆಸುವಾಗಲೇ ಕೋಲಾರ ಕುರುಬ ಸಂಘದ ರವಿಚಂದ್ರನ್ ಎಂಬಾತನಿಗೆ ಹೃದಯಾಘಾತವಾಗಿದೆ. ಜಸ್ಟ್ 7 ಸೆಕೆಂಡ್ನಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ.
ಪ್ರತಿಭಟನೆಯಲ್ಲಿ ಕುಸಿದು ಬಿದ್ದ ಮಹಿಳೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಮಹಿಳೆಯೊಬ್ಬರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಶಾಸಕ ನರೇಂದ್ರ ಸ್ವಾಮಿ ಎದುರೇ ಮಹಿಳೆ ಕುಸಿದು ಬಿದ್ದಿದ್ದಾಳೆ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ತಗುಲಿದ ಬೆಂಕಿ. ಬಾಗಲಕೋಟೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ಪ್ರತಿಕೃತಿ ದಹಿಸುವ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬೆಂಕಿ ತಗುಲಿದೆ. ದ್ಯಾಮಪ್ಪ, ಪರಸಪ್ಪ ಹಾಗೂ ಹನುಮಂತ ಎಂಬುವರಿಗೆ ಸುಟ್ಟ ಗಾಯಗಳಾಗಿವೆ. ಖಾಸಗಿ ಬಸ್ ಗಾಜು ಪುಡಿ ಪುಡಿ. ಮಂಗಳೂರಲ್ಲಿ ಕೈ ಕಾರ್ಯಕರ್ತರು ಅಕ್ಷರಶಃ ಸಿಡಿದಿದ್ದಾರೆ. ಕಾರ್ಯಕರ್ತನೊಬ್ಬ ಬಸ್ಗೆ ಕಲ್ಲು ತೂರಿದ್ದಾನೆ. ಗಾಜು ಪುಡಿ ಪುಡಿ ಆಗಿದೆ. ಬೆಂಕಿ ಜ್ವಾಲೆಯಿಂದ ಪೊಲೀಸ್ ಜಸ್ಟ್ ಮಿಸ್. ಹಾಸನದ ಎನ್ಆರ್ ವೃತ್ತದಲ್ಲಿ ಕೈ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಫ್ತಿಯಲ್ಲಿದ್ದ ಪೊಲೀಸರೊಬ್ಬರು ಬೆಂಕಿಯಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಹಾಸನ ಡಿಸಿ ಕಚೇರಿಗೆ ನುಗ್ಗಿದ ಕಾರ್ಯಕರ್ತರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪೆಟ್ರೋಲ್ ನಮ್ಗೆ ಗೊತ್ತಿರೋದ್ರೆ ನಾವು ಸೀಮೆಣ್ಣೆ ಥರ ಅಂದ್ಕೊಂಡ್ಬಿಡ್ತೀವಿ. ಬಟ್ಟೆಗೋ ಮತ್ತೊಂದಕ್ಕೆ ಹಾಕಿದ ತಕ್ಷಣ ಅದು ನೀವು ಬಾಟ್ಲಲ್ಲಿ ಪೆಟ್ರೋಲ್ ಹಾಕಿ ಬಾಟ್ಲ್ ಎಳೆದ್ರೂ ಕೂಡ ಅದರ ಜೊತೆ ಬಂದಿರುತ್ತೆ. ಅನೇಕ ಘಟನಾವಳಿಗಳಾಗಿದೆ. ದಯವಿಟ್ಟು ಇಂಥ ಪ್ರತಿಭಟನೆ ಸಂದರ್ಭದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಪ್ಪ. ಪ್ರತಿಭಟನೆ ಮಾಡಿ ನೋಡಿ. ಆಮೇಲೆ ಈ ರೋಡ್ನ ಮಿಡ್ಲಲ್ಲಿ ಮಾಡ್ತೀರಿ ಪ್ರತಿಭಟನೆ. ಆ ರೋಡ್ ಅಷ್ಟು ಹೊಂಡ ಆಗಿಬಿಡುತ್ತದೆ. ಇಂಥದನ್ನ ಮಾಡಬಾರ್ದು ಅಂತ ಇಲ್ಲ. ಒಂದು ಸೈಡಲ್ಲಿ ಮಾಡಿ. ರೋಡ್ಗೆ ಏನಾದರೂ ಅಡ್ಡ ಇಡೋದಿದ್ರೆ ಒಂದು ಮರದ ದಿಮ್ಮಿ ಇಟ್ರಪ್ಪ, ದೊಡ್ಡ ಕಲ್ಲು ಇಡಿ, ಏನು ತೊಂದರೆ. ಯಾಕಂದ್ರೆ ನಾಳೆ ತೆಗಿಬೋದು ಅದನ್ನು. ಈ ಥರ ಆದರೆ ಕಂಪ್ಲೀಟ್ ರೋಡ್ ವೇಸ್ಟು. ಆಮೇಲೆ ನೀವೇ ಬಿದ್ದು ಸಾಯೋದು, ಅವರವರೇ ಬಿದ್ದು ಸಾಯೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.